ನಮಸ್ಕಾರ. ಏನು ಇದು ನನ್ನ ಎರಡನೇ ಕಾರ್ಯಕ್ರಮ. ಬೈರ್ಕೂರು ಪಂಚಾಯಿತಿ ತಾಲೂಕಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಕಾಡೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಕಾಲೋನಿಯಲ್ಲಿ ನಲ್ಗಂಗಮ್ಮನ ಒಂದು ಮರುಸ್ಥಾಪನೆ. ಈಗಾಗಲೇ ಅಶೋಕ್ ಅವರು ವಿಸ್ತಾರವಾಗಿ ಅದರ ಬಗ್ಗೆ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಕೂಡ ಈ ಜೀರ್ಣೋದ್ಧಾರಕ್ಕಾಗಿ ಸಹಾಯ ಹಸ್ತವನ್ನ ಮಾಡಿದ್ದಾರೆ. ಕಾಡೇನಹಳ್ಳಿ ಗ್ರಾಮಸ್ಥರ ಕಡೆಯಿಂದ ನಾವೆಲ್ಲರೂ ಕೂಡ ಅವ್ರಿಗೂ ಕೂಡ ಚಿರಋಣಿ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಬೇಕಾಗ್ತದೆ. ಅದೇ ಥರ ಮತ್ತು ನಾಗರಾಜನ್ನವರು ನನಗಿವಾಗ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ಇದೆ ಅಂತ ಹೇಳಿ. ಅವರು ಕೂಡ ನನ್ನ ಜೊತೆ ಬರಬೇಕಾಗಿತ್ತು, ಬಟ್ ಯಾವುದೋ ಕಾರಣಾಂತರದಿಂದ ಅವರು ಬರ್ಲಿಕ್ಕಾಗಿಲ್ಲ. ನೀನು ಅಟೆಂಡ್ ಮಾಡ್ಕೊಂಡು ಬಂದು ಆ ಊರಿನವರಿಗೆ ಒಂದು ಆಶ್ವಾಸನೆಯನ್ನು ಕೊಡು, ಆ ದೇವಸ್ಥಾನವನ್ನ ಏನು ಮೋಲ್ಡ್ನ ಕೆಲಸ ಏನು ಪೆಂಡಿಂಗ್ ಇದೆಯೋ ಅದನ್ನ ನಾನು ಮತ್ತು ನಮ್ಮ ನಾಯಕರು ಕಾಡೇನಹಳ್ಳಿ ನಾಗರಾಜನ್ನವರು ಸೇರಿ ಸಂಪೂರ್ಣವಾಗಿ ಅದನ್ನ ಮುಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಏನು ನಿಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿದಿರೋ ನೀವೆಲ್ಲರೂ ಕೂಡ ಮಾತು ಕೊಡ್ತಾ ಇದ್ದೀರಿ. ಮತ್ತೆ ಅದೇ ಪ್ರಕಾರವಾಗಿ ಏನು ಕಾಡೇನಹಳ್ಳಿ ಅವರು ನಾಗರಾಜನ್ನವರನ್ನ ಏನು ಬೆಳೆಸಿದಿರೋ ಒಂದು ಕಡೆ ಆನಂದ ಆಶ್ಚರ್ಯ ಆಗ್ತದೆ. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮು, ಸಾವಿರಾರು ಜನ ಸೇರಿದ್ದಾರೆ. ಆ ಸಭೆಯಲ್ಲಿ ನಾಗರಾಜ್, ನಾರಾಯಣಪ್ಪ ನಾಗರಾಜ್ ಅಂತ ಕರೀಲಿಲ್ಲ, BN ನಾಗರಾಜ್ ಅಂತ ಕರೀಲಿಲ್ಲ, ಕಾಡೇನಹಳ್ಳಿ ನಾಗರಾಜ್ ಅಂತ ಕರೀತಾ ಇದ್ದಾರೆ. ಅದಕ್ಕೆ ನನ್ಗೆ ತೃಪ್ತಿ ಏನಂತಂದ್ರೆ, ಒಂದು ಹಳ್ಳಿಯಲ್ಲಿ ಹುಟ್ಟಿ ಡೆಲ್ಲಿಗೆ ಹೋದ್ರು ಕೂಡ ಈ ಹಳ್ಳಿ ಹೆಸರನ್ನ ಜೊತೆಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಆ ಗುಣ ನಿಮ್ಮ ಹಳ್ಳಿಯವ್ರು, ನೀವು ಬೆಳೆಸ್ಕೊಟ್ಟಿರ್ತಕ್ಕಂಥ ನಾಗರಾಜನ್ನವರು ನಿಮ್ಮ ಹಳ್ಳಿ ಹೆಸರನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾನು ಮತ್ತೆ ನಾಗರಾಜನ್ನವರು ಕೂಡ ಸಂಪೂರ್ಣವಾಗಿ ಕೆಲಸವನ್ನ ಮೋಲ್ಡ್ ಏನಿದೆಯೋ ಅದರ ಕೆಲಸವನ್ನ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ, ಮತ್ತು ನನ್ನ ಜೊತೆ ಇವತ್ತು ಬೈರ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ನನ್ನ ಸ್ನೇಹಿತರು PLD ಬ್ಯಾಂಕ್ ಸದಸ್ಯರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ಅಶೋಕ್ ಅವರಿದ್ದಾರೆ, ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ವರ್ಧನ್ ಅವರಿದ್ದಾರೆ, ಮಂಜನ್ ಅವರಿದ್ದಾರೆ, ರಗನ್ ಅವರಿದ್ದಾರೆ, ನಮ್ಮ ಆನಂದನ್ನವರು ಕೂಡ ಈಗ ತಾನೇ ಎಲ್ಲೋ ಹೋಗಿ ಬಂದ್ರು. ಸಾರಿ, ಎಲ್ಲರಲ್ಲೂ ಕ್ಷಮಾಪಣೆ ಕೇಳ್ತೀನಿ. ಬೆಳಗ್ಗೆ ತುಂಬಾ ಜನ ಇದ್ರಂತೆ, 11:30 ನಂಗೆ ಟೈಮ್ ಕೊಟ್ಟಿದ್ರು. ಬೇರೆ ಎಬ್ನಿ 2 ಹೈಸ್ಕೂಲ್ ಅಲ್ಲೂ ಕೂಡ ಈ ಹಳ್ಳಿಗಳಿಂದ ಬರುವ ಬಡ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ತುಂಬಾ ಲೇಟ್ ಆಯ್ತು, ಅದರಿಂದ 2 ಅವರ್ ಪಾಪ ಕಾದಿದ್ದಾರೆ. ನಾನು ಎಲ್ಲರಲ್ಲೂ ಕ್ಷಮಾಪಣೆ ಕೇಳ್ತೀನಿ, ತುಂಬಾ ಜನ ಹೊರಟೋಗಿದ್ದಾರೆ. ಪರವಾಗಿಲ್ಲ, ನಿಮ್ಮೂರಿನ ಕಾರ್ಯಕ್ರಮ ನಾವು ಮುಗಿಸ್ಕೊಡ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.